ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರಂಗೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನ ಮ್ಯಾಚ್ ಅನಲೈಸಿಸ್ ಕೂಡ ಮಾಡೋಣ. ತುಂಬಾ ಜನ ನೀವು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಆಟಕ್ಕೆ ಕಾಯ್ತಾ ಇದಾರೆ ಅಂತ ನಂಗೂ ಕೂಡ ಗೊತ್ತು. ನೀವಂತಲ್ಲ, ಇಡೀ ಇಂಡಿಯಾನೇ ಕಾಯ್ತಾ ಇದೆ ಗುರು. ಜಸ್ಟ್ ಥಿಂಕ್ ಮಾಡಿ, ಆನ್ಲೈನ್ ಅಲ್ಲಿ ಟಿಕೆಟ್ ಬುಕಿಂಗ್ ಮಾಡ್ಕೊಂಡೋಗಿ ಬಿಟ್ಟಿದ್ರಲ್ಲ, ಅವಾಗ ಜಸ್ಟ್ ಎಂಟು ನಿಮಿಷದಲ್ಲಿ ಫುಲ್ ಸ್ಟೇಡಿಯಂ ಬುಕ್ ಆಗಿದೆ ಅಂದ್ರೆ ಯೋಚನೆ ಮಾಡಿ ಇಬ್ರು ಒಂದು ಫ್ಯಾನ್ ಬೇಸ್ ಕ್ರೇಜ್ ಯಾವ ತರ ಇದೆ ಅಂತ. ಸೊ ನಾಳೆ ಅಂತೂ ಸ್ಟೇಡಿಯಂ ಅಲ್ಲಿ ಬರೀ ಕೂಗಾಡೋದೇ ಅದ ಕೇಳಿಸ್ತಾ ಇರುತ್ತೆ ಅನ್ಸುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾಳೆ ಮ್ಯಾಚ್ ಹೆಂಗೆ ಹೋಗುತ್ತೆ, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಮತ್ತೆ ಪಿಚ್ ರಿಪೋರ್ಟ್ ನೋಡೋಣ, ಅದಾದ್ಮೇಲೆ ಮ್ಯಾಚ್ ಅನಲೈಸಿಸ್ ಕೂಡ ಮಾಡೋಣ, ಪ್ಲೇಯರ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡೋಣ. ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ ಗುರು? ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಕನ್ನಡದಲ್ಲಿ ಪ್ರತಿದಿನ ಹೊಸ ಅಪ್ಡೇಟ್ಸ್ ವಿಡಿಯೋನ ಮಾಡ್ತಾನೆ ಇರ್ತೀವಿ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸಾಕು. ಫ್ರೆಂಡ್ಸ್, ನಾಳೆ ಈ ಮ್ಯಾಚ್ ನಡೀತಿರೋದು ವಡೋದರ, ಗುಜರಾತ್ ಅಲ್ಲಿ. ಯಾವ ಸ್ಟೇಡಿಯಂ ಗುರು ಅಂತ ಕೇಳ್ಬೋದು. ಕೋಟಂಬಿ ಸ್ಟೇಡಿಯಂ ಅಲ್ಲಿ ಕೂಡ ಈ ಮ್ಯಾಚ್ ನಡೀತಿರುವಂತದ್ದು. ಪಿಚ್ ರಿಪೋರ್ಟ್ ಯಾವ ತರ ಇದೆ ಅಂದ್ರೆ ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ನಾಳೆ ಹೆವಿ ಅಂದ್ರೆ ಹೆವಿ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅಂದ್ರೆ ಈ ಪಿಚ್ ಅಲ್ಲಿ ನಾಳೆ ಓಡಿಯಲ್ಲಿ ವಿನ್ ಆಗಬೇಕು ಅಂದ್ರೆ ಮಿನಿಮಮ್ ಅಂದ್ರೂ 300+ ರನ್ ಅವರು ಹೊಡಿಲೇಬೇಕು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಇಲ್ಲ ಅಂದ್ರೆ ಈಸಿಗೆ ಈ ಮ್ಯಾಚ್ ಚೇಸ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಮ್ಯಾಚ್ ಮಧ್ಯಾಹ್ನ 1:30 ಸ್ಟಾರ್ಟ್ ಆಗುತ್ತೆ. ಸಂಜೆ ಹೋಗ್ತಾ ಡ್ಯೂಫ್ ಶಾಟರ್ ಕೂಡ ಬೀಳೋದ್ರಿಂದ ಬೌಲಿಂಗ್ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಹಾಗಾಗಿ ಫಸ್ಟ್ ಇನ್ನಿಂಗ್ಸ್ ಯಾರು ಆಡ್ತಾರೆ ಅವರು ಕಡಿಮೆ ಅಂದ್ರೂ 300ರಿಂದ 330 ಅಧಿಕ ರನ್ ಹೊಡೆದ್ರು ಅಂದ್ರೆ ಈಸಿಗೆ ಕಂಟ್ರೋಲ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ಅದ್ರಕ್ಕಿಂತ ಕಡಿಮೆ ಹೊಡೆದ್ಬಿಟ್ರು ಅಂದ್ರೆ ಈಸಿಗೆ ಇಲ್ಲಿ ಚೇಸ್ ಆಗ್ಬಿಡುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ಬಟ್ ಈ ಪಿಚ್ ಮೇನ್ ಆಗಿ ಬ್ಯಾಟಿಂಗ್ ಗೆ ಹೆಲ್ಪ್ ಕೂಡ ಮಾಡುತ್ತೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಇನ್ನೆಲ್ಲ ನಿಮ್ಗೆ ಗೊತ್ತಿರಂಗೆ ನಮ್ಮ ಇಂಡಿಯನ್ ಟೀಮ್ಗೆ ಶುಭಮ್ ಗಿಲ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಮತ್ತೆ ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭಮ್ ಗಿಲ್, ಶ್ರೇಯಸ್ ಅಯ್ಯರ್, ಅದಾದ್ಮೇಲೆ ರವೀಂದ್ರ ಜಡೇಜಾ ಆಲ್ರೌಂಡರ್ ಆಗಿ ಕೆಲಸ ಕೂಡ ಮಾಡ್ತಾರೆ. ಇನ್ನ ನಮ್ಮ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತೂ ಹೆವಿ ಅಂದ್ರೆ ಹೆವಿ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ವಿಜಯ್ ಹಜಾರೆ ಟ್ರೋಫಿಲಿ ನೀವು ಕೂಡ ನೋಡಿದ್ರೆ ಯಾವ ತರ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಅಂತ. ನಮ್ಮ ವಿರಾಟ್ ಕೊಹ್ಲಿ ಅಂತೂ ಒಂದು ಮ್ಯಾಚ್ ಅಲ್ಲಿ ಅಂದ್ರೆ ವಿಜಯ್ ಹಜಾರೆ ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಅಲ್ಲಿ 77 ರನ್ ಹೊಡೆದ್ರೆ, ಇನ್ನೊಂದು ಮ್ಯಾಚ್ ಅಲ್ಲಿ 131 ರನ್ 135 ಸಮಥಿಂಗ್ ರನ್ ಅನ್ನ ಕೂಡ ಹೊಡೆದು ಸಕ್ಕದ ಫಾರ್ಮ್ ಅನ್ನ ಮೇಂಟೈನ್ ಕೂಡ ಮಾಡಿದ್ರೆ. ಅದೇ ರೀತಿ ರೋಹಿತ್ ಶರ್ಮಾ ಕೂಡ ಅಷ್ಟೇ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಒಳ್ಳೆ ಸಖತ್ತಾದ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರೆ ನೀವೆಲ್ಲ ನೋಡಿದ್ರ ಅನ್ಕೊಂತೀನಿ. ಅದ್ರ ಬಗ್ಗೆ ವಿಡಿಯೋ ನಾನು ಮಾಡಿದ್ದೆ, ಈಗಾಗಲೇ ನಮ್ಮ ಚಾನಲ್ ಅಲ್ಲಿ ಕೂಡ ಪೋಸ್ಟ್ ಮಾಡಿದೀನಿ. ಸೊ ನಾಳೆನೂ ಕೂಡ ಅಷ್ಟೇ ತುಂಬಾ ಜನ ಇದನ್ನೇ ಮತ್ತೆ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದಾರೆ. ಅಂದ್ರೆ ಅವ್ರು ಸಕ್ಕತ್ತಾಗಿ ಆಡಿದ್ರು ಅಂದ್ರೆ ಏನ್ ಟಿಕೆಟ್ ಕೊಟ್ಟಿದ್ರಲ್ಲ 100% ಪೈಸಾ ವಸೂಲಾಗ್ಬಿಡುತ್ತೆ. ಹಾಗಾಗಿ ಇವರ ಪರ್ಫಾರ್ಮೆನ್ಸ್ ಅನ್ನ ನೋಡಕ್ಕೆ ನಾಳೆ ಜನ ಫುಲ್ ಸ್ಟೇಡಿಯಂ ಅಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನಮ್ಮ ಕರ್ನಾಟಕದ ಕಂದ KL ರಾಹುಲ್ ಕೂಡ ಇದ್ದಾರೆ. ಇಂಡಿಯಾದ ಬ್ಯಾಟಿಂಗ್ ಲೈನ್ ಅಪ್ ಒಂದು ಸಖತ್ತಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯಗೆ ಸದ್ಯಕ್ಕೆ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮನೇಲಿರಪ್ಪ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಅವ್ರಿಗೆ ರೆಸ್ಟ್ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಅವರ ಜಾಗವನ್ನ ಈಗ ಮೊಹಮ್ಮದ್ ಸಿರಾಜ್ ಮತ್ತೆ ಹರ್ಷದೀಪ್ ಸಿಂಗ್ ಫುಲ್ಫಿಲ್ ಕೂಡ ಮಾಡ್ತಾರೆ. ಮತ್ತೆ ಇಬ್ರು ಕೂಡ ಒಳ್ಳೆ ಬೌಲರ್ಸ್ ಕೂಡ ಆಗಿದ್ದಾರೆ, ಫಾಸ್ಟ್ ಬೌಲರ್ಸ್ ಕೂಡ ಆಗಿದ್ದಾರೆ. ನೋಡೋಣ ನಾಳೆ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಈ ಪಿಚ್ಚು ಫಾಸ್ಟ್ ಬೌಲರ್ಸ್ ಗೆ ತುಂಬಾ ಹೆಲ್ಪ್ ಆಗಿರೋದ್ರಿಂದ ವಿಕೆಟ್ಸ್ ಗಳು ಬೀಳ್ಬಹುದು. ಅದಾದ್ಮೇಲೆ ಸ್ಪಿನ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ ಅಂದ್ರೆ ನಮ್ಮ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಅದನ್ನ ಮ್ಯಾನೇಜ್ ಕೂಡ ಮಾಡ್ತಾರೆ. ಮತ್ತೆ ಬ್ಯಾಟಿಂಗ್ ಸಿಕ್ತು ಅಂದ್ರೆ ಅದರಲ್ಲೂ ಕೂಡ ಒಳ್ಳೆ ಕಮಲ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ. ಸೊ ಇವರಿಬ್ರು ಸ್ಪಿನ್ ಡಿಪಾರ್ಟ್ಮೆಂಟ್ ಅನ್ನ ಮ್ಯಾನೇಜ್ ಮಾಡ್ತಾರೆ. ಇನ್ನ ನ್ಯೂಜಿಲೆಂಡ್ ಟೀಮ್ ಏನ್ ಕಡಿಮೆ ಆಗರು, ಅದು ಕೂಡ ಅದೇ ರೀತಿ ಪವರ್ಫುಲ್ ಕೂಡ ಇದೆ. ಯಾರು ಮೈಕಲ್ ಬ್ರಾಜೋಲ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಡೇವನ್ ಕನ್ವೆ ಇದ್ದಾರೆ. ಮತ್ತೆ ಡೇವನ್ ಕನ್ವೆ ಇಂಡಿಯನ್ ಸ್ಪಿನ್ನರ್ಸ್ ಗೆ ಸಖತ್ತಾಗಿ ಆಡೋ ಪ್ಲೇಯರ್ ಕೂಡ ಆಗಿದ್ದಾರೆ. ಈಗಾಗಲೇ ತುಂಬಾ ಮ್ಯಾಚ್ ಅನ್ನ ಕೂಡ ಆಡಿದ್ದಾರೆ. ಮತ್ತೆ ಡೇರಲ್ ಮಿಚೆಲ್ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಓಡಿಯಲ್ಲಿ ಅವ್ರದ್ದು ಪ್ರತಿ ಮ್ಯಾಚ್ ಅಲ್ಲಿ ಮಿನಿಮಮ್ 54 ರನ್ ಕೂಡ ಇದೆ. ನೋಡ್ಬೇಕು ನಾಳೆ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮತ್ತೆ ಡಾರ್ಲೆ ಮಿಚೆಲ್ ಗೆ ಇನ್ನೊಂದೇನಂದ್ರೆ ಅವರು ಇರುವಂತ ಬೌಲರ್ ಇಲ್ಲ, ನೀವು ಸ್ಪಿನ್ ಹಾಕಿ ಫಾಸ್ಟ್ ಬೌಲಿಂಗ್ ತಗೊಬನ್ನಿ ಹಿಗ್ಗ ಮುಖ ಕೊಡ್ತಿರ್ತಾರೆ. ಈ ಮನುಷ್ಯಂಗ್ ಭೇದ ಭಾವ ಅನ್ನೋದೇ ಇಲ್ಲ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ಗ್ಲೇನ್ ಫಿಲಿಪ್ಸ್ ಕೂಡ ಇದ್ದಾರೆ. ಗೊತ್ತಲ್ಲ ನಿಮ್ಗೆ ಫಿನಿಶರ್ ಯಾವ ತರ ಆಡ್ತಾರೆ ಅಂತ. ಇನ್ನು ನ್ಯೂಜಿಲೆಂಡ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ರೆ KL ಜೇಮಿಸನ್ ಗುರು ಸಕ್ಕತ್ತಾಗಿ ಬೌನ್ಸ್ ಅನ್ನ ಕೂಡ ಮಾಡ್ತಾರೆ. ಇದು ನಮ್ಮ ಇಂಡಿಯನ್ ಬ್ಯಾಟರ್ಸ್ ಎಲ್ಲೋ ಒಂದ್ ಕಡೆ ಮೈನಸ್ ಕೂಡ ಆಗ್ಬಹುದು. ಇನ್ನ ನ್ಯೂಜಿಲೆಂಡ್ ಟೀಮ್ ನ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೇಡನ್ ಲೆನಾಕ್ಸ್ ಮತ್ತೆ RD ಅಶೋಕ್ ಕೂಡ ಇದ್ದಾರೆ. ಪಿಚ್ ಹೋಗ್ತಾ ಸ್ಲೋ ಆಯ್ತು ಅಂದ್ರೆ ಸ್ಪಿನ್ನಿಂಗ್ ಗೆ ಒಳ್ಳೆ ಹೆಲ್ಪ್ ಕೂಡ ಮಾಡುತ್ತೆ. ಇವರಿಗೆ ವಿಕೆಟ್ ಬಿದ್ರು ಕೂಡ ಬೀಳ್ಬಹುದು. ಇನ್ನ ನಿಮ್ಗೆಲ್ಲ ಗೊತ್ತಿರಂಗೆ ನ್ಯೂಜಿಲೆಂಡ್ ಅಂದ್ರೆ ಫೀಲ್ಡಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ ಕೂಡ ಆಗಿದೆ. ಯಾವ ತರ ಫೀಲ್ಡಿಂಗ್ ಮಾಡಿದ್ದಾರೆ ಏನು ಅಂತ ಪ್ರೀವಿಯಸ್ ಮ್ಯಾಚಸ್ ಅನ್ನ ಕೂಡ ಈಗಾಗಲೇ ನೋಡಿದೀರಾ. ಈ ಮ್ಯಾಚಸ್ ಕೂಡ ಹಾಗೆ ಕಂಟಿನ್ಯೂ ಆಗ್ಬೋದು. ಫ್ರೆಂಡ್ಸ್, ಇನ್ನ ಯಾವ ಪ್ಲೇಯರ್ ಯಾರ್ಯಾರಿಗೆ ಸ್ಟ್ರಗಲ್ ಮಾಡಬಹುದು ಅಂತ ನೋಡ್ತಾ ಹೋದ್ವಿ ಅಂದ್ರೆ ರೋಹಿತ್ ಶರ್ಮಾ, KL ಜೇಮಿಸನ್ ಬೌಲಿಂಗ್ ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಈಗಾಗಲೇ ಪ್ರೀವಿಯಸ್ ಒಂದು ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮನ KL ಜೇಮಿಸನ್ ಒಂದ್ಸಲಿ ಔಟ್ ಕೂಡ ಮಾಡಿದ್ರು. ಬಟ್ ನೋಡೋಣ ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಸೊ ಬೀಟ್ ಮಾಡಿದ್ರು ಅಂದ್ರೆ ಒಳ್ಳೆ ರನ್ ನಾವಿಲ್ಲಿ ನೋಡಬಹುದು. ಬಟ್ ಸ್ಟ್ರಗಲ್ ಮಾಡಿದ್ರು ಅಂದ್ರೆ KL ಜೇಮಿಸನ್ ಗೆ ಔಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನ ನ್ಯೂಜಿಲೆಂಡ್ ಪ್ಲೇಯರ್ ನಮ್ಮ ಇಂಡಿಯನ್ ಬೌಲರ್ ಕೂಡ ಸ್ಟ್ರಗಲ್ ಮಾಡ್ತಾರೆ. ಡಿವಾನ್ ಕಾನ್ವೆ, ಮೊಹಮ್ಮದ್ ಸಿರಾಜ್ ನ ಬೌಲಿಂಗ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡುವಂತದ್ದು. ಮತ್ತೆ ನಮ್ಮ ಮೊಹಮ್ಮದ್ ಸಿರಾಜ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ನ ವಿಕೆಟ್ಸ್ ತೆಗೆದ್ರಲ್ಲಿ ಪಂಟರ್ ಕೂಡ ಆಗಿದ್ದಾರೆ. ಡಿವಾನ್ ಕಾನ್ವೆನ ಈಗಾಗಲೇ 2 ಸಲ ಪ್ರೀವಿಯಸ್ ಮ್ಯಾಚಸ್ ಗಳಲ್ಲಿ ಔಟ್ ಕೂಡ ಮಾಡಿಬಿಟ್ಟಿದ್ರೆ. ಹಾಗಾಗಿ ನಾಳೆ ಸ್ಟ್ರಗಲ್ ಮಾಡಿದ್ರೆ ಡಿವಾನ್ ಕಾನ್ವೆ ಅದು ಸಿರಾಜಿಗೆ ಸ್ಟ್ರಗಲ್ ಮಾಡಬಹುದು. ನಾನು ಅವಾಗಲೇ ಹೇಳಿದೆ ಡೇರಲ್ ಮ್ಯಾಚ್ ಅಲ್ಲೂ ಫಾಸ್ಟ್ ಬೌಲರ್ಸ್ ಕೂಡ ಇದ್ರಲ್ಲ
ಸ್ಪಿನ್ನರ್ಸಿಗೂ ಹೆದರಲ್ಲ ಅಂತ. ಆದ್ರೆ ಇಲ್ಲಿ ಕುಲ್ದೀಪ್ ಯಾದವ್ಗೆ ನಮ್ಮ ಡೆರ್ಲಿ ಮಿಚೆಲ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಈಗಾಗಲೇ 2 ಸಲ ಡೆರಲ್ ಮಿಚೆಲ್ ನ ಕುಲ್ದೀಪ್ ಯಾದವ್ ಔಟ್ ಕೂಡ ಮಾಡಿದರೆ. ನೋಡೋಣ ನಾಳೆ ಯಾವ ತರ ಸ್ಟ್ರಗಲ್ ಮಾಡ್ತಾರೆ ಅಂತ. ಗುರು ಇನ್ನ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನ ಹೆಡ್ ಟು ಹೆಡ್ ನೋಡೋಕೆ ಅಂದ್ರೆ ಈಗಾಗಲೇ 120 ಮ್ಯಾಚ್ 2 ಟೀಮ್ಗಳ ನಡುವೆ ಕೂಡ ಆಗಿದೆ. ಅದರಲ್ಲಿ 62 ಮ್ಯಾಚ್ ನಮ್ಮ ಇಂಡಿಯಾ ವಿನ್ ಆಗಿದ್ರೆ 50 ಮ್ಯಾಚ್ ನ್ಯೂಜಿಲೆಂಡ್ ವಿನ್ ಆಗಿದೆ. ಫ್ರೆಂಡ್ಸ್, ಇನ್ನ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಯಾವ ತರ ಇರುತ್ತೆ ಅಂತ ನೋಡೋಕೆ ಅಂದ್ರೆ ಇದು ಫೈನಲ್ ಪ್ಲೇಯಿಂಗ್ 11 ಅಲ್ಲ. ಫೈನಲ್ ಪ್ಲೇಯಿಂಗ್ 11 ನಿಮಗೆ ಆಫ್ಟರ್ ಟಾಸ್ ಕೂಡ ಆಗುತ್ತೆ. ಏನು ಬೇಕಾದ್ರೂ ಚೇಂಜಸ್ ಕೂಡ ಆಗ್ಬೋದು, ಬಟ್ ಜಾಸ್ತಿ ಚೇಂಜಸ್ ಆಗೋದಿಲ್ಲ. ಒಬ್ಬ ಪ್ಲೇಯರ್ ಅಂದ್ರೆ ಚೇಂಜಸ್ ಕೂಡ ಆಗ್ಬೋದು ಅಷ್ಟೇ. ನಾನೀಗ ಪ್ರಿಡಿಕ್ಟ್ ಮಾಡ್ತಿರೋ ಪ್ರಕಾರ ನಮ್ಮ ಇಂಡಿಯಾ ಟೀಮ್ ಫಸ್ಟ್ ನೋಡಿದ್ವಿ ಅಂದರೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಅದಾದಮೇಲೆ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಅದಾದಮೇಲೆ ರವೀಂದ್ರ ಜಡೇಜಾ, ನಿತೀಶ್ ಕುಮಾರ್ ರೆಡ್ಡಿ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ ಕೂಡ ಇದ್ದಾರೆ ಫಾಸ್ಟ್ ಬೌಲರ್ ಆಗಿ. ಅದಾದಮೇಲೆ ಆರ್ಶದೀಪ್ ಸಿಂಗ್ ಕೂಡ ನೋಡಕ್ಕೆ ಸಿಗ್ತಾರೆ. ಅದಾದಮೇಲೆ ನ್ಯೂಜಿಲೆಂಡ್ ಟೀಮ್ ಯಾವ ಥರ ಇರುತ್ತೆ ಅಂದರೆ ಡೆವನ್ ಕಾನ್ವೆ, ವಿಲ್ ಯಂಗ್, ಅದಾದಮೇಲೆ ಹೆನ್ರಿ ನಿಕೋಲ್ಸ್, ಡೆರೆಲ್ ಮಿಚೆಲ್, ಅದಾದಮೇಲೆ ಗ್ಲೆನ್ ಫಿಲಿಪ್ಸ್, ಮೈಕಲ್ ಬ್ರೇಸ್ವೆಲ್, ಮಿಚ್ ಹಾಯ್, ಅದಾದಮೇಲೆ ಜಾಕ್ ಫಾಲ್ಕ್, ಅದಾದಮೇಲೆ KL ಜೆಮಿಸನ್, ಮೈಕಲ್ ರೇ ಮತ್ತೆ ಆಡಿ ಅಶೋಕ್. ನ್ಯೂಜಿಲೆಂಡ್ನ ಪ್ರೆಡಿಕ್ಟೆಡ್ 11 ಈ ತರ ಇರಬಹುದು. ಫ್ರೆಂಡ್ಸ್, ಇನ್ನ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬರೋದಾದ್ರೆ ನಮ್ಮ ಇಂಡಿಯಾ ಟೀಮಿಗೆ ಇದು ಪ್ಲಸ್ ಕೂಡ ಆಗ್ಬೋದು. ಏನಕ್ಕೆ ಅಂದ್ರೆ ಇಂಡಿಯನ್ ಪಿಚರ್ಸ್ ಗಳು ಯಾವ ತರ ಇರುತ್ತೆ, ಯಾವ ತರ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ನಾವು ವಿನ್ ಆಗ್ಬೋದು ಅಂತ ಮುಂಚೆನೆ ಐಡಿಯಾ ಕೂಡ ಇರುತ್ತೆ. ಹಾಗಾಗಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಗೆ ಇದೊಂದು ಪ್ಲಸ್ ಕೂಡ ಆಗುತ್ತೆ. ಮೊದಲು ಯಾರಿಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅವ್ರು ವಿನ್ ಆಗ್ಬೇಕು ಅಂದ್ರೆ ಕಡಿಮೆ ಆದ್ರೂ ಕೂಡ 330ಕ್ಕಿಂತ ಅಧಿಕ ರನ್ ಇಲ್ಲಿ ಕೊಡ್ಲೇಬೇಕು. ಏನಕ್ಕೆ ಅಂದ್ರೆ ಚೇಸಿಂಗ್ ಇಲ್ಲಿ ತುಂಬಾ ಈಸಿ ಕೂಡ ಆಗುತ್ತೆ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡಕ್ಕೆ ಕಷ್ಟ ಆಗೋದ್ರಿಂದ ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಯಾರಾದ್ರೂ ಇಲ್ಲಿ ವಿನ್ ಆಗ್ಬೇಕು ಅಂದ್ರೆ ಕಡಿಮೆ ಆದ್ರೂ ಕೂಡ 300ಕ್ಕಿಂತ ಅಧಿಕ ರನ್ ಇಲ್ಲಿ ಕೊಡ್ಲೇಬೇಕಾಗುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಜಾಸ್ತಿ ಸ್ಪಿನ್ನರ್ಸ್ ಗಿಂತ ಫಾಸ್ಟ್ ಬೌಲರ್ಸ್ ಗೆ ಜಾಸ್ತಿ ವಿಕೆಟ್ ಕೂಡ ಸಿಗಬಹುದು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ನಮ್ಮ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿಯಿಂದ ಕೂಡ ಅಷ್ಟೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮತ್ತೆ ಯಾರು ವಿನ್ ಆಗ್ತಾರೆ ಅಂತ ನೋಡಕ್ ಹೋದ್ವಿ ಅಂದ್ರೆ ನಮ್ಮ ಇಂಡಿಯಾದ ಕಡೆ ನನ್ನ ಪ್ರಿಡಿಕ್ಷನ್ ಕೂಡ ಬರುತ್ತೆ. ಆಲ್ವೇಸ್ ಯಾವುದೇ ಮ್ಯಾಚ್ ಇದ್ರೂ ಕೂಡ ಇಂಡಿಯಾಗೆ ಸಪೋರ್ಟ್ ಮಾಡೋದು. ನೋಡೋಣ ಈ ಮ್ಯಾಚ್ ಕೂಡ ನಮ್ಮ ಇಂಡಿಯಾನ ಹೊಡೆಯೋ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ. ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆ ಏನಾದ್ರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಹತ್ರ ಬೇರೆ ನ್ಯೂಸ್ ಇತ್ತು ಅಂದ್ರೂ ಕೂಡ ಅಷ್ಟೇ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ಅದರಲ್ಲಿ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.